ಅದಕ್ಕಿಂತ ಮಹತ್ವದ್ದು ಕೊನೆಯದು ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಅಂತ ಹೇಳಿದ್ರು. ಅಂದ್ರೆ ನಮ್ಮ ಮಾತಿಗೆ ಸಮಾನವಾಗಿರುವಂತಹ ಮಾತುಗಳು, ಅಂದ್ರೆ ನಮಗೆ ಹಿತವಾಗಿರುವಂತಹ ಮಾತುಗಳು. ನಾನು ಏನು ಹೇಳುತ್ತೀನಿ ಅದು ಹಿತವಾದ ಮಾತುಗಳೇ ಹೇಳುತ್ತೀನಿ. ಯಾಕೆ ಅಂತಂದ್ರೆ ಮಧ್ವಾಚಾರ್ಯರ ಅವತಾರ ಮಾಡಿದ್ದೇ ಸಜ್ಜನರನ್ನು ಉದ್ಧಾರ ಮಾಡಬೇಕು ಅಂತ ಉದ್ದೇಶದಿಂದ ಅವತಾರ ಮಾಡಿದ್ದಾರೆ. ಆದ್ದರಿಂದಾಗಿ ಅವರು ಹೇಳಿದ ಮಾತು ಹಿತವಾದ ಮಾತುಗಳು, ಅವರು ಹೇಳಿದ ಶಾಸ್ತ್ರ ಹಿತವಾದ ಶಾಸ್ತ್ರ. ಅವರ ಹೇಳಿದ ಶಾಸ್ತ್ರವನ್ನು, ಅವರು ಹೇಳಿದ ಮಾತನ್ನು ಕೇಳ್ತಾ ನಾವು ಫಾಲೋ ಮಾಡ್ತಾ ಹೋಗ್ಬಿಟ್ರೆ ನೇರಾಗಿ ದೇವರ ಹತ್ರ ಕರ್ಕೊಂಡು ಹೋಗಿ ನಿಂದಿರಿಸಿ ಇವನನ್ನು ಉದ್ಧಾರ ಮಾಡಪ್ಪ ಅಂತ ಹೇಳ್ತಾರೆ. ಕೊನೆಗೆ ನಾವು ದೇವ್ರ ಭಕ್ತರಾಗದೇ ಇದ್ರು ಕೂಡ, ವಾಯುದೇವರ ಭಕ್ತರಾದ್ರೂ ಕೂಡ ಇವನ್ ನನ್ನ ಭಕ್ತ ಆಗಿದ್ದಾನೆ, ಆದ್ದರಿಂದ ಸ್ವಲ್ಪ ಕನ್ಸಿಡರ್ ಮಾಡಿಕೊಂಡು ಮೋಕ್ಷ ಕೊಡು ಅಂತ ಹೇಳುತ್ತಾರೆ. ಶಾಸ್ತ್ರದಲ್ಲಿ ಮೋಕ್ಷ ಕೊಡುವುದಕ್ಕಾಗಿ ದೇವರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಸಾಮರ್ಥ್ಯ ದೇವರ ಅನುಗ್ರಹದಿಂದ ವಾಯುದೇವರಿಗೂ ಇದೆ. ವಾಯುದೇವರು ಅನ್ಕೊಂಡ್ರೆ ಈ ವ್ಯಕ್ತಿ ಲಾಯಕ್ಕಿದ್ದಾನೆ, ಇವನು ಯೋಗ್ಯ ಇದ್ದಾನೆ, ಇವನಿಗೆ ಮೋಕ್ಷ ಕೊಡಬೇಕು ಅಂತ ಅನ್ಕೊಂಡ್ರೆ ಸೀದಾ ಕರ್ಕೊಂಡು ಹೋಗ್ತಾರ. ಇವನು ಯೋಗ್ಯ ಇದ್ದೇನಪ್ಪ, ನಾನು ಕನ್ಸಿಡರ್ ಮಾಡಿಬಿಟ್ಟಿನಿ, ಮೋಕ್ಷ ಕೊಟ್ಬಿಡು. ಬೇರೆ ಚೆಕ್ ಮಾಡೋದಿಲ್ಲ, ರೀಚೆಕ್ ಮಾಡೋದಿಲ್ಲೇ ಇಲ್ಲ. ವಾಯುದೇವರು ಹೇಳ್ಯಾರ ಅಂದ್ರೆ ಮುಗಿದೋಯ್ತು, ನೇರವಾಗಿ ತಗೊಂಡು ಬಿಡ್ತಾರೆ. ಎಲ್ಲ ರಾಮಚಂದ್ರ ದೇವರು ರಾಮಾಯಣವನ್ನು ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ವಿಭೀಷಣ ಶತ್ರು ಪಕ್ಷದಿಂದ ಬಂದಿರ್ತಾನ. ಬಂದಾಗ ಇವನನ್ನು ಸ್ವೀಕಾರ ಮಾಡಬೇಕೋ ಮಾಡಬೇಡವೋ ಅಂತ ಬಹಳ ಪ್ರಶ್ನೆ. ಎಲ್ಲರೂ ಹೇಳಿದ್ರು ಶತ್ರು ಪಕ್ಷದಿಂದ ಬಂದಿದ್ದಾನೆ, ಶತ್ರುಶೇಷ, ಆದ್ದರಿಂದಾಗಿ ಇವನನ್ನು ಸ್ವೀಕಾರ ಮಾಡುವಂತೆ ಇಲ್ಲ, ಯಾವ ಕ್ಷಣ ಮೋಸ ಮಾಡ್ತಾನೋ ಗೊತ್ತಿಲ್ಲ, ಆದ್ರಿಂದ ಬೇಡ 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 ಅಂತ ಹೇಳಿದ್ರು. ಕೊನೆಗೆ ಹನುಮಂತ ದೇವರು ಕೇಳಿದ್ರು, ನೀನೇನೇನು ತಪ್ಪ್ಯ ಹೇಳು ಅಂತಂದ್ರು. ಏನಿಲ್ಲ, ಅವಶ್ಯ ಸ್ವೀಕಾರ ಮಾಡಬಹುದು, ನನಗ್ ಗೊತ್ತು, ಆದ್ರಿಂದ ಸ್ವೀಕಾರ ಮಾಡ್ರಿ ಅಂತ ಹೇಳಿದ್ರೆ ಆಯ್ತು ಅಂತೇಳಿ ವಿಭೀಷಣನ್ನು ಸ್ವೀಕಾರ ಮಾಡಿಬಿಟ್ರು. ಆದ್ರಿಂದಾಗಿ ದೇವರಿಗೆ ಹನುಮಂತ ದೇವರು ಹೇಳಿದ್ರೆ ಸಾಕು, ಮುಗ್ದಾಯ್ತು. 100 ಜನ 1000 ಜನ ಬೇರೆ ಹನುಮನ ಮತವೇ ಹರಿಯ ಮತವು, ಹೌದು, ಎಷ್ಟನ್ನ ಹೇಳಬಹುದು. 1000 ಜನ ಆ ಕಡೆ ಇದ್ರು ಕೂಡ ವಾಯುದೇವರು ಒಬ್ಬರೇ ಇದ್ರು, ಅವರು ಏನು ಹೇಳಿದ್ರು ಅದನ್ನು ಕೇಳಿಬಿಡ್ತಾರೆ. ಆದ್ದರಿಂದಾಗಿ ನಾಸ್ಮದುಕ್ತಿ ಸದೃಶಂ ಹಿತರೂಪಂ, ನಮ್ಮ ಮಾತಿಗೆ ನಾವು ಹಿತವಾದ ಮಾತುಗಳನ್ನೇ ಹೇಳ್ತಾ ಇದ್ದೇವೆ. ಇಂತಹ ಹಿತವಾದ ಮಾತುಗಳಿಗೆ ಸಮಾನವಾಗಿರುವಂತಹ ಮಾತು ಇನ್ನೊಂದಿಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಅವರ ಸಿದ್ಧಾಂತವನ್ನು ಅನುಸರಿಸುವಂತಹ ನಾವೆಲ್ಲ ಜನ್ಮ ಧನ್ಯ ಅಂತೇಳಿ ನಾವು ಭಾವಿಸಬೇಕು. ಸಂತುಮೇ ಜನ್ಮ ಜನ್ಮನಿ ಅಂತ ಪ್ರಾರ್ಥನೆ ಮಾಡ್ರಿ. ಮತ್ತೊಮ್ಮೆ ಯಾವಾಗ ಬದ್ರಿಗೆ ಬರ್ತೀವೋ ಗೊತ್ತಿಲ್ಲ, ಬಂದಾಗ ದೇವರ ದರ್ಶನವನ್ನು ಮಾಡಿಸಿಕೊಡುವಂತಹ ಭಾಗ್ಯ ನಮಗೆ ಕೊಡ್ಲಿ. ಶ್ರೀಮದಾಚಾರ್ಯ ಸಚ್ಚಾಸ್ತ್ರವನ್ನು ಓದುವಂತಹ ಭಾಗ್ಯ ಜನ್ಮ ಜನ್ಮಾಂತಕ್ಕೂ ಸಿಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಏಕಾಕೃತ್ಪಾದರ ಪ್ರಾರ್ಥನೆ ಮಾಡ್ತಾ ಇರುವಾಗ ಒಂದು ಮಾತನ್ನು ಹೇಳ್ತಾರೆ, ಶ್ರೀಮನ್ಮಧ್ವಮತೆ ಹರಿಪರ ಶ್ರೀಮನ್ಮಧ್ವ ಕೃತಾಂತ ಸಂಗತ ಕೃತಿ ಯನ್ನಿರ್ಮಿತಾತ್ಯದ್ಭುತಾ ಸರ್ವೇಧೀತ್ಯ ಸತಿರ್ಹಿ ತತ್ಪ್ರವಚನ ಸತ್ಯಾರಮಂತೆ ನಿಶಂ ಸೋಸೌ ಶ್ರೀ ಜಯತೀರ್ಥ ಪೂಜ್ಯ ಚರಣ ಸ್ವಗ್ರಂಥ ಶಕ್ತಿಂ ಪರಾಂ ಅಸ್ಮಿನ್ ಜನ್ಮನಿ ಯಾವದಾಯುರಖಿಲಾನ್ ವಿಘ್ನಾನ್ ನಿವಾರ್ಯ ದಿಶೇ.